ನಮಸ್ಕಾರ ಪ್ರೀತಿ ವಿದ್ಯಾರ್ಥಿಗಳೇ, ನನ್ನ ಹೆಸರು ದೀಪಾ. ಸಿಂಕ್ ದ ಸೋಷಿಯೋ ಎನ್ನುವಂತಹ ಒಂದು ಯೂಟ್ಯೂಬ್ ಚಾನೆಲ್ನಲ್ಲಿ ಸಮಾಜಶಾಸ್ತ್ರ ವಿದ್ಯಾರ್ಥಿಗಳಿಗಾಗಿ ಅನೇಕ ವಿಚಾರಗಳನ್ನ ಹಂಚಿಕೊಳ್ಳೋದಕ್ಕೋಸ್ಕರವಾಗಿ ಈ ಒಂದು ಚಿಕ್ಕ ಪ್ರಯತ್ನವನ್ನು ಮಾಡಿದ್ದೇನೆ. ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ, ಅಪ್ಡೇಟೆಡ್ ನೋಟಿಫಿಕೇಶನ್ಸ್ ಅನ್ನು ಪಡೆದುಕೊಳ್ಳಿ. ನಾನು ದೀಪಾ ಎಸ್ ವಿ ಮತ್ತು ನನ್ನ ಸ್ನೇಹಿತರಾದಂತಹ ಡಾಕ್ಟರ್ ಹೇಮಾ ನಾಯಕ್ ರವರೊಂದಿಗೆ ಪ್ರಸಕ್ತ ಭಾರತದಲ್ಲಿ ಸಾಮಾಜಿಕ ಸಮಸ್ಯೆಗಳು ಎನ್ನುವಂತಹ ಅಂತಿಮ ವರ್ಷ ಪದವಿ ವಿದ್ಯಾರ್ಥಿಗಳಿಗಾಗಿ 6ನೇ ಸೆಮಿಸ್ಟರ್ನಲ್ಲಿ ಇರುವಂತಹ ಒಂದು ಪತ್ರಿಕೆ 8 ಈ ಒಂದು ವಿಚಾರದಲ್ಲಿ ಸಾಮಾಜಿಕ ಸಮಸ್ಯೆಗಳಿಗೆ ಇರುವಂತಹ ಕಾರಣಗಳು ಮತ್ತು ಪರಿಹಾರ ಕ್ರಮಗಳ ಬಗ್ಗೆ ವಿಚಾರಗಳನ್ನ ಇಲ್ಲಿ ಹಂಚಿಕೊಳ್ಳೋದಕ್ಕೆ ಪ್ರಯತ್ನವನ್ನ ಮಾಡ್ತಾ ಇರುವಂತದ್ದು. I'm Deepa and my friend Dr. Hema Nayak. We both put together, we have made an effort in understanding the causes and the remedial measures for the social problems. So in this component, we are going to discuss about all these issues. First of all, social problems, as we already know that they are the general factors which are affecting the society. They often affect the life very badly. People, they react in different situations and for different problems. So people, most of the times unknowingly, they do practice or they do promote social evils that we may not be knowing what is happening with us. So at any situation, at any point of time, any situation can turn into a social problem and they may lead to any kind of serious social evil at that particular time. ಸಾಮಾಜಿಕ ಸಮಸ್ಯೆಗಳು ಸಮಾಜದ ಮೇಲೆ ಹೆಚ್ಚಿನ ಒಂದು ಪರಿಣಾಮ ಬೀರುವಂತಹದ್ದು ಒಂದು ಸಾಮಾನ್ಯ ಅಂಶವಾಗಿರುವಂತಹದ್ದು ನಮಗೆಲ್ಲರಿಗೂ ಗೊತ್ತಿರುವಂತಹದ್ದು. ಜೀವನ ಕ್ರಮದ ಮೇಲೆ ಒಂದು ಹೆಚ್ಚಿನ ಮಟ್ಟದಲ್ಲಿ ಕೆಟ್ಟ ಪರಿಣಾಮವನ್ನು ಬೀರುವಂತಹದ್ದು ಈ ಸಾಮಾಜಿಕ ಸಮಸ್ಯೆಗಳು. ಇದರ ಪರಿಣಾಮವೂ ಸಹ ಬಹಳ ವಿಭಿನ್ನ ರೀತಿಯಲ್ಲಿ ಇರುವಂತಹದ್ದನ್ನು ನಾವು ನೋಡ್ತಾ ಹೋಗ್ತೇವೆ. ಅನೇಕ ಸಂದರ್ಭಗಳಲ್ಲಿ ಅನೇಕ ಜನರು ಸಂದರ್ಭದಲ್ಲಿ ಯಾವ ರೀತಿಯ ಒಂದು ವರ್ತನೆಯನ್ನ ಮಾಡ್ತಾರೆ ಅನ್ನುವಂಥದ್ದು ಗೊತ್ತಿರಲಾರದೆ ಅನೇಕ ಸಮಸ್ಯೆಗಳಿಗೆ ಅವರೇ ಕಾರಣೀಭೂತರಾಗುವಂತಹದ್ದನ್ನ ಸಹ ನಾವು ನೋಡ್ತಾ ಬರುವಂತಹದ್ದು. ಸಾರ್ವತ್ರಿಕವಾಗಿ ಕೆಲವು ಕಾರಣಗಳನ್ನ ಸಾಮಾಜಿಕ ಸಮಸ್ಯೆಗಳಿಗೆ ಒಪ್ಪಿಕೊಂಡಿರುವ ಕಾರಣಗಳನ್ನ ಯಾವ್ಯಾವುದು ಅನ್ನೋದನ್ನ ನಾವು ಈಗ ನೋಡ್ಲಿಕ್ಕೆ ಪ್ರಯತ್ನವನ್ನ ಮಾಡುವಂಥದ್ದು. ಮೊಟ್ಟ ಮೊದಲಿಗೆ ನಿರುದ್ಯೋಗ ಅನ್ನುವಂಥದ್ದು ಹತಾಶೆಗೆ ಕಾರಣವಾಗ್ತಾ ಬರುವಂಥದ್ದು. ನಂತರ ಇದು ವೈಯಕ್ತಿಕ ಮಟ್ಟದಲ್ಲಿ ಪ್ರಾರಂಭವಾದ್ರೂ ಸಹ ಅನೇಕ ರೀತಿಯಲ್ಲಿ ವೈಯಕ್ತಿಕ ಮಟ್ಟದಲ್ಲಿ ಅಪರಾಧಗಳು ಪ್ರಾರಂಭವಾಗಿ ಸಮುದಾಯ ಮಟ್ಟಕ್ಕೆ ತಲುಪುತ್ತಾ ಅನೇಕ ರೀತಿಯ ಇತರೆ ಸಾಮಾಜಿಕ ಸಮಸ್ಯೆಗಳಿಗೆ ಎಡೆ ಮಾಡಿಕೊಡುವಂತಹದ್ದನ್ನ ನಾವು ನೋಡ್ತಾ ಬರುವಂತಹದ್ದು. ಅದು ದೀರ್ಘಕಾಲದ ನಿರುದ್ಯೋಗದಿಂದ ಕಳ್ಳತನ, ಕೊಲೆ, ಲೂಟಿ ಇತ್ಯಾದಿಗಳು ಉದ್ಭವಿಸುವಂತಹದ್ದನ್ನ ನಾವು ನೋಡ್ತಾ ಬರುವಂತಹದ್ದು. Unemployment is a major reason for the social problem, which starts at individual level because of frustration and then later reaches to community level. Thereby, another chain reacted social problems will be leading due to social problems. That is unemployment, that is theft, murder, loot, etc., etc. The second reason that we can try to understand is poverty and illiteracy. Poverty and illiteracy, at what elements that we need to understand. It could be at the social level, it could be at the economic point of view, or it could be political element. Poverty always leads to, or most of the times leads to, lack of food, health services, shelter, and many other social problems. Poor and illiterate people easily become the victims for anti-social agents. That is why, due to poverty and illiteracy, the anti-social agents take the help of those people and then they do commit the organized crimes in the society. ಬಡತನ ಮತ್ತು ಅನಕ್ಷರತೆ ಅನ್ನುವಂಥದ್ದು ಮತ್ತೊಂದು ಕಾರಣವನ್ನಾಗಿ ನಾವು ನೋಡ್ತಾ ಬರ್ಬೋದು ಸಾಮಾಜಿಕ ಸಮಸ್ಯೆಗಳಿಗೆ. ಇವು ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ಅಂಶಗಳನ್ನ ಒಳಗೊಂಡಿರುವಂಥದ್ದು. ಬಡತನ ಅಂತ ಹೇಳಿದಾಗ ಅನೇಕ ರೀತಿಯ ಬೇರೆ ಬೇರೆ ಸಮಸ್ಯೆಗಳಿಗೆ ಕಾರಣೀಭೂತವಾಗುವಂಥದ್ದನ್ನ ನಾವು ನೋಡುವಂಥದ್ದು. ಅದು ಆಹಾರದ ಕೊರತೆ ಆಗಿರಬಹುದು, ಆರೋಗ್ಯ ಸೇವೆಗಳು ಅವರಿಗೆ ಲಭಿಸದೇ ಇರುವಂತಹದ್ದು, ಆಶ್ರಯವಿಲ್ಲದೆ ಇರುವಂತಹದ್ದು, ಇತರೆ ಸಮಸ್ಯೆಗಳನ್ನ ನಾವು ಅಲ್ಲಿ ನೋಡ್ತಾ ಹೋಗುವಂಥದ್ದು. ಬಡವರು ಮತ್ತು ಅನಕ್ಷರಸ್ಥರು ಬಹಳ ಸುಲಭವಾಗಿ ಈ ಸಮಾಜ ವಿರೋಧಿ ಚಟುವಟಿಕೆಗಳನ್ನ ಕೈಗೊಳ್ಳುವಂತಹವರಿಗೆ ಬಹಳ ಬೇಗನೆ ಬಲಿಯಾಗುವಂತಹದ್ದನ್ನ ನಾವು ನೋಡ್ತಾ ಬರ್ತೇವೆ.
ಬರ್ತೇವೆ, ಈ ಸಂದರ್ಭದಲ್ಲಿ ಅವರು ಅನೇಕ ರೀತಿಯ ಸಮಸ್ಯೆಗಳಿಗೆ ಅವರನ್ನ ಬಳಸ್ಕೊಳ್ಳುವಂಥದ್ದನ್ನ ನಾವು ನೋಡ್ತಾ ಬರುವಂಥದ್ದು. ನಾವು ಏನು ಹೇಳ್ತೀವಿ ಸಂಘಟಿತ ಅಪರಾಧ ಚಟುವಟಿಕೆಗಳು ಅಂತ ಹೇಳ್ತೀವಿ, ಅದರಲ್ಲಿ ಬಡವರನ್ನ ಅನಕ್ಷರಸ್ಥರನ್ನ ಹೆಚ್ಚಾಗಿ ಬಳಕೆ ಮಾಡಿಕೊಳ್ಳುವಂಥದ್ದನ್ನ ನಾವು ನೋಡ್ತಾ ಬರುವಂಥದ್ದು. ಮತ್ತೊಂದು ಕಾರಣ ನಾವು ನೋಡುವಂಥದ್ದು ನಗರೀಕರಣ. ನಗರೀಕರಣ ಅಂತ ಹೇಳಿದಾಗ ಇದು ಗ್ರಾಮ ಪ್ರದೇಶಗಳಿಂದ ನಗರ ಪ್ರದೇಶಗಳಿಗೆ ವಲಸೆ ಬರುವಂಥದ್ದು ಅಥವಾ ಸ್ಥಳಾಂತರವಾಗುವಂಥದ್ದು. ಅನೇಕ ಅವಕಾಶಗಳ ಕಾರಣದಿಂದಾಗಿ ಜನರು ನಗರ ಪ್ರದೇಶಗಳಿಗೆ ವಲಸೆ ಬರುವಂತಹದ್ದನ್ನ ನಾವು ನೋಡ್ತಾ ಬರ್ತೇವೆ. ಈ ವಲಸೆ ಬಂದಂತಹ ಸಂದರ್ಭದಲ್ಲಿ ನಗರ ಸಮಾಜದಲ್ಲಿ ಅನೇಕ ಬದಲಾವಣೆಗಳು ಉಂಟಾಗ್ತಾ ಹೋಗುವಂಥದ್ದು. ನಗರ ಹೆಚ್ಚು ಹೆಚ್ಚು ಬೆಳವಣಿಗೆ ಆಗ್ತಾ ಹೋಗುವಂಥದ್ದನ್ನೇ ನಾವು ನಗರೀಕರಣ ಅಂತ ಕರೆಯುವಂಥದ್ದು. ಈ ನಗರ ಪ್ರದೇಶಗಳಲ್ಲಿ ಅನೇಕ ಅವಕಾಶಗಳನ್ನ ನಾವು ಪಡೆಯೋದಕ್ಕೆ ಸಾಧ್ಯವಾಗ್ತಾ ಹೋಗುವಂಥದ್ದು. ಇಲ್ಲಿ ಕೆಲಸದ ಅವಕಾಶಗಳು ಹೆಚ್ಚು, ಅದರ ತನ್ಮೂಲಕ ಅಭಿವೃದ್ಧಿ ಆಗ್ತಾ ಇರುವಂತಹದ್ದನ್ನು ಸಹ ನಾವು ನೋಡ್ತಾ ಬರ್ತೇವೆ. ಇದರಿಂದ ಅನೇಕ ಜನರು ಇಲ್ಲಿ ಬಂದು ನೆಲೆಸುವಂತಹದ್ದನ್ನ ನಾವು ನೋಡ್ತಾ ಬರ್ತೇವೆ. ಆದ್ರೆ ಎಷ್ಟು ಜನ ಬಂದು ನಗರ ಪ್ರದೇಶಗಳಲ್ಲಿ ನೆಲೆಸ್ತಾರೋ ಅಷ್ಟು ಜನಕ್ಕೆ ಉದ್ಯೋಗಗಳು ಲಭಿಸುತ್ತೆ ಅನ್ನುವಂಥದ್ದು ಸುಳ್ಳಿನ ಮಾತು. ಯಾಕೆ ಅಂತ ಹೇಳಿದ್ರೆ ಎಲ್ಲರಿಗೂ ಎಲ್ಲ ರೀತಿಯ ಉದ್ಯೋಗಗಳ ಒಂದು ಕೌಶಲ್ಯ ಇಲ್ದಲೇ ಇರುವಂತಹದ್ದು ಇಲ್ಲಿ ಮುಖ್ಯ ಸಮಸ್ಯೆಯಾಗಿ ಅವರಿಗೆ ಕಾಡ್ತಾ ಬರುವಂತಹದ್ದನ್ನ ನಾವು ನೋಡ್ತಾ ಬರ್ತೇವೆ. Urbanization is another reason for social problems. This is a shift from rural to urban area. Shift of what? Shift of population. Due to migration, there are lot of changes that are occurring in the society. City will provide many number of opportunities, ample opportunities for work, and thereby that is leading to development. But then the accumulation or this flow of this particular mass may lead to countless number of social problems. Why? Because all the people who are migrating from rural area to urban areas are not skilled for the jobs that are available. This particularly leads to most number of the social problems. Another reason that we can see is the superstitious beliefs. Superstitious beliefs are deep rooted in any society. A part of a population strongly believes that some supernatural powers don't allow them to go for any kind of a progress, they cannot earn any kind of a upper position, etc., etc. So people, they are becoming innocently unconscious, or innocently they are losing their conscious about the consequences of superstitious beliefs, and because of this they easily get cheated by any person who is practicing superstitious practices. ಈ ಮೂಢನಂಬಿಕೆಗಳು ಅನ್ನುವಂಥದ್ದು ಯಾವುದೇ ಸಮಾಜದಲ್ಲಿ ಬಹಳವಾಗಿ ಆಳವಾಗಿ ಬೇರಿರುವಂತಹದ್ದನ್ನ ನಾವು ನೋಡ್ತಾ ಬರುವಂತಹದ್ದು. ಜನಸಂಖ್ಯೆಯ ಯಾವುದೇ ಒಂದು ಭಾಗವು ಕೆಲವು ಶಕ್ತಿಗಳು ಅಂದ್ರೆ ಸೂಪರ್ ನ್ಯಾಚುರಲ್ ಪವರ್ಸ್ ಅನ್ನುವಂಥದ್ದು ನಮ್ಮ ಒಂದು ಪ್ರಗತಿಗೆ ಅವಕಾಶ ನೀಡೋದಿಲ್ಲ ಅನ್ನುವಂಥದ್ದನ್ನ ಬಲವಾಗಿ ನಂಬ್ತಾ ಬರುತ್ತೆ. ಇದರಿಂದಲೇ ನಮಗೆ ಯಾವುದೇ ರೀತಿಯ ಉತ್ತಮ ಸ್ಥಾನವನ್ನ ಗಳಿಸೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಅನ್ನೋದನ್ನು ಸಹ ನಂಬ್ತಾ ಬರುವಂತಹದ್ದನ್ನ ನಾವು ನೋಡ್ತಾ ಬರ್ತೇವೆ. ಜನರು ಮೂಢನಂಬಿಕೆಗಳಿಂದ ಉಂಟಾಗುವ ಪರಿಣಾಮಗಳ ಬಗ್ಗೆ ತಮ್ಮ ಒಂದು ವಿಚಾರವಂತಿಕೆ ಅಂದ್ರೆ ಒಂದು ಆಲೋಚನೆಯನ್ನ ಮಾಡುವಂತಹ ಒಂದು ಪ್ರಕ್ರಿಯೆಯನ್ನ ಕಳೆದುಕೊಳ್ತಾ ಇದ್ದಾರೆ ಅನ್ನುವಂಥದ್ದನ್ನ ನಾವು ಸುಲಭವಾಗಿ ಅಲ್ಲಿ ನೋಡ್ತಾ ಬರ್ಬೋದು. ಹಾಗಾಗಿ ಇವರು ಬಹಳ ಸುಲಭವಾಗಿ ಮೋಸಕ್ಕೆ ಒಳಗಾಗ್ತಾರೆ ಅನ್ನುವಂಥದ್ದನ್ನ ಸಹ ನಾವು ನೋಡಬಹುದು. ಇದರ ಮೂಲಕ ಅನೇಕ ಸಾಮಾಜಿಕ ಸಮಸ್ಯೆಗಳಿಗೆ, ಮೊದಲಿಗೆ ವೈಯಕ್ತಿಕ ಸಮಸ್ಯೆಗಳಿಗೆ ಬಲಿಯಾಗಿ ನಂತರದಲ್ಲಿ ಅದು ಕೌಟುಂಬಿಕ ಮಟ್ಟಕ್ಕೆ ಹೋಗಿ ಸಾಮುದಾಯಿಕ ಮಟ್ಟಕ್ಕೆ ಬರುವಂತಹದ್ದನ್ನ ನಾವು ನೋಡ್ತಾ ಬರುವಂತಹದ್ದು. ಮತ್ತೊಂದು ಕಾರಣ ನಾವು ನೋಡುವಂಥದ್ದು ಲಿಂಗ ತಾರತಮ್ಯತೆ. ಹೆಣ್ಣನ್ನ ಅಧೀನತೆಗೆ ಒಳಪಡಿಸೋದ್ರಿಂದ ಅಗೋಚರವಾದಂತಹ ಹಿಂಸಾಚಾರ ಉಂಟಾಗುವಂಥದ್ದನ್ನ ನಾವು ನೋಡ್ತಾ ಬರ್ತೇವೆ. ಅದು ಹತಾಶೆಗೆ ಕಾರಣವಾಗ್ತಾ ಬರುತ್ತೆ. ಯಾವಾಗ ಇದು ಹತಾಶೆಗೆ ಕಾರಣವಾಗ್ತಾ ಬರುತ್ತೋ ಆ ಸಂದರ್ಭದಲ್ಲಿ ಮಹಿಳೆಯರು ಬೇರೆ ಬೇರೆ ರೀತಿಯ ನಿರ್ಧಾರಗಳನ್ನ ತೆಗೆದುಕೊಳ್ಳುವಂತಹದ್ದು ಸಾಧ್ಯತೆಗಳು ಹೆಚ್ಚಾಗ್ತಾ ಹೋಗುತ್ತೆ. ಯಾಕೆ ಅಂತ ಹೇಳಿದ್ರೆ ಆಕೆ ತನ್ನನ್ನ ತಾನು ಪ್ರೊಟೆಕ್ಟ್ ಮಾಡ್ಕೊಳ್ಳುವಂತ ಅವಶ್ಯಕತೆ ಅಲ್ಲಿ ಉಂಟಾಗ್ತಾ ಬರುತ್ತೆ. ಹಾಗಾಗಿ ಆಕೆ ಬಲಿಪಶುವಾಗುವುದನ್ನ ತಪ್ಪಿಸ್ಕೊಳ್ಳೋದಕ್ಕೋಸ್ಕರವಾಗಿ ಅನೇಕ ರೀತಿಯ ಕೆಲವು ನಿರ್ಧಾರಗಳನ್ನ ತೆಗೆದುಕೊಳ್ಳುವಂಥದ್ದು ಕುಟುಂಬದ ಅಸ್ತವ್ಯಸ್ತತೆಗೆ ಕಾರಣವಾಗಿ ಅದು ಸಾಮಾಜಿಕ ಸಮಸ್ಯೆಗೆ ದಾರಿ ಮಾಡಿಕೊಡುತ್ತೆ ಅನ್ನುವಂಥದ್ದನ್ನ ನಾವು ಇಲ್ಲಿ ನೋಡ್ತಾ ಬರ್ಬೋದು.
Gender discrimination is another reason for social problems that are existing in society. Always or most of the times, the subjugation of a female or a female community may result in invisible violence which turns into frustration in their minds. This particular frustration or the frustrated feeling leads them to take any kind of extreme decisions that lead to individual disorganization, obviously leading towards a family and community disorganization. Hence, there is going to be a social problem existing in the society. Another reason that we do see for the problem or social problems existing in society is the caste discrimination, which is extreme at different levels, and that may lead to community disorganization. The best example that we can see is the Maryada Hatyas that are happening in the modern days here for the sake of prestige of the family or the community, which is a false prestige. People are destructing their own children, and then they are destructing their own family. That is leading to any number of social problems, because if they are killing, they are getting caught, and then they are getting the imprisonment, and then thereby their family will not be able to be taken care by, and their family becomes the untaken care. All these things are going to lead to many number of social problems. ಜಾತಿ ತಾರತಮ್ಯತೆ ಅನ್ನುವಂಥದ್ದು ಸಮುದಾಯದ ಅಸ್ತವ್ಯಸ್ತತೆಗೆ ಒಂದು ಕಾರಣವಾಗ್ತಾ ಇದೆ ಅನ್ನುವಂಥದ್ದನ್ನು ನಾವು ನೋಡ್ತಾ ಬರ್ತೇವೆ. ಅನೇಕ ರೀತಿಯ ಸಾಮಾಜಿಕ ಸಮಸ್ಯೆಗಳು ಇಲ್ಲಿ ಉದ್ಭವವಾಗುವಂಥದ್ದನ್ನು ನಾವು ನೋಡ್ತಾ ಬರುವಂಥದ್ದು. ಮರ್ಯಾದಾ ಹತ್ಯೆ ಅನ್ನುವಂಥದ್ದು ಏನು ಇತ್ತೀಚಿನ ದಿನಗಳಲ್ಲಿ ನಡೀತಾ ಇದೆ, ಇದನ್ನ ಒಂದು ಅತ್ಯುತ್ತಮವಾದಂತಹ ಉದಾಹರಣೆಯನ್ನಾಗಿ ಇದಕ್ಕೆ ನಾವು ತೆಗೆದುಕೊಳ್ತಾ ಬರಬಹುದು. ಸುಳ್ಳು ಪ್ರತಿಷ್ಠೆಗಾಗಿ ಕುಟುಂಬದಲ್ಲಿನ ಸದಸ್ಯರು ತಮ್ಮ ಕುಟುಂಬ ಮತ್ತು ಸಮುದಾಯದ ನಾಶಕ್ಕೆ ಮುಂದುವರಿತಾ ಇದ್ದಾರೆ ಅನ್ನುವಂಥದ್ದನ್ನು ನಾವು ಇಲ್ಲಿ ನೋಡ್ತಾ ಬರ್ತೀವಿ. ಇದು ಅನೇಕ ರೀತಿಯ ಸಾಮಾಜಿಕ ದುಷ್ಕೃತ್ಯಗಳಿಗೆ ಕಾರಣವಾಗ್ತಾ ಇದೆ ಅನ್ನುವಂಥದ್ದನ್ನು ನಾವು ಪ್ರಮುಖವಾಗಿ ಕಾಣ್ತಾ ಬರಬಹುದು. ಹಾಗಾದ್ರೆ ಈ ಸಾಮಾಜಿಕ ಸಮಸ್ಯೆಗಳಿಗೆ ಯಾವ ರೀತಿಯ ಪರಿಹಾರಗಳನ್ನು ನಾವು ಕೊಡ್ತಾ ಬರಬಹುದು? ಖಂಡಿತವಾಗ್ಲೂ ಸಾಮಾಜಿಕ ಸಮಸ್ಯೆಗಳನ್ನ ಸಂಪೂರ್ಣವಾಗಿ ನಾಶ ಮಾಡ್ತೇವೆ ಅಂತ ಹೇಳಕ್ಕೆ ಬರುವುದಿಲ್ಲ. ಮಿನಿಮೈಸ್ ಮಾಡಬಹುದು, ಕಡಿಮೆಗೊಳಿಸಬಹುದು, ಅದರ ಪರಿಣಾಮವನ್ನ ಕಡಿಮೆಗೊಳಿಸಬಹುದು, ಅಥವಾ ಅದನ್ನ ಅನೇಕ ವರ್ಷಗಳ ನಂತರದಲ್ಲಿ ಇಲ್ಲದೇ ಇರುವ ರೀತಿಯಲ್ಲಿ ಅದನ್ನ ತೆಗೆದುಹಾಕಲಿಕ್ಕೆ ಸಾಧ್ಯತೆ ಇರುವಂತಹದ್ದ ಪ್ರಯತ್ನಗಳನ್ನ ಮಾಡ್ತಾ ಬರಬಹುದು. ಅದರಲ್ಲಿ ಮುಖ್ಯವಾಗಿ ನಾವು ನೋಡುವಂಥದ್ದು ಸಾಮೂಹಿಕವಾಗಿ ಅರಿವನ್ನ ನೀಡುವಂಥದ್ದು. ಯಾವ ರೀತಿಯಲ್ಲಿ ನಾವು ಸಾಮೂಹಿಕವಾಗಿ ಅರಿವನ್ನು ನೀಡುವಂಥದ್ದು? ಸಾಮೂಹಿಕವಾಗಿ ಜಾಗೃತಿಯನ್ನ ನೀಡಿದಂತಹ ಸಂದರ್ಭದಲ್ಲಿ ಅನೇಕ ಜನರಿಗೆ ಇದು ತಲುಪ್ತಾ ಬರುತ್ತೆ. ಅದು ಬೀದಿ ನಾಟಕಗಳ ಮೂಲಕವಾಗಿರಬಹುದು, ಜನಪದ ಹಾಡುಗಳ ಮೂಲಕವಾಗಿರಬಹುದು. ಈ ನಿಟ್ಟಿನಲ್ಲಿ ಯಾರೇ ಆಗಲಿ ಒಂದು ಪ್ರಯತ್ನವನ್ನ ಮಾಡಿದಲ್ಲಿ ಸಾಮಾಜಿಕ ಸಮಸ್ಯೆಗಳನ್ನ ಮಿನಿಮೈಸ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಎನ್ನುವಂಥದ್ದನ್ನ ನಾವು ಇಲ್ಲಿ ನೋಡ್ತಾ ಬರಬಹುದು. Mass awareness along with that mass surveillance is most important effort to create knowledge about the social problems that anyone encounters at any time in the society. Because of this awareness of knowledge towards the social problem, definitely people will take up their steps in giving a solution to the problems. How are we going to give this mass awareness, or how are we going to do the mass surveillance? That could be through street plays, dramas, folk songs, etc. Another solution that we can try to talk about to eradicate social problems or to minimize social problems is providing a proper education at a proper age, which leads to development of moral values like humanity, tolerance, etc. in the individual, where the individual becomes a very conscious about what is happening in and around him or her. That makes them become aware, and then they may not become victims to social problems, and then due to them also social problems may not crop up.
ಸಾಮಾಜಿಕವಾಗಿ ಸಮಸ್ಯೆಗಳು ಯಾವುದೇ ಒಂದು ಸಂದರ್ಭದಲ್ಲಿ ಅಸ್ತಿತ್ವದಲ್ಲಿ ಇದೆ, ಅವುಗಳನ್ನು ನಾವು ನಿವಾರಣೆ ಮಾಡಬೇಕು ಅಂತ ಹೇಳಿದ್ರೆ ಸರಿಯಾದ ವಯಸ್ಸಿನಲ್ಲಿ ಸರಿಯಾದ ಶಿಕ್ಷಣವನ್ನು ನೀಡುವಂತಹದ್ದು ಸಹ ಮತ್ತೊಂದು ಕ್ರಮ, ಪರಿಹಾರ ಕ್ರಮ ಅಂತಾನೆ ನಾವಿಲ್ಲಿ ಹೇಳ್ತಾ ಬರ್ಬೋದು. ಯಾಕೆ ಅಂತ ಹೇಳಿದ್ರೆ ಈ ರೀತಿಯ ಒಂದು ಶಿಕ್ಷಣ ಮಾನವೀಯತೆ, ಸಹಿಷ್ಣುತೆ ಅಥವಾ ಇನ್ನಿತರೆ ಯಾವುದೇ ರೀತಿಯ ನೈತಿಕ ಮೌಲ್ಯಗಳು ಒಂದು ವ್ಯಕ್ತಿಯಲ್ಲಿ ಬೆಳವಣಿಗೆ ಆಗೋದಕ್ಕೆ ಕಾರಣವಾಗ್ತಾ ಹೋಗುತ್ತೆ. ಈ ಎಲ್ಲ ಮೌಲ್ಯಗಳು ಒಂದು ವ್ಯಕ್ತಿಯಲ್ಲಿ ಬೆಳವಣಿಗೆ ಆಗ್ತಾ ಹೋದಂತಹ ಸಂದರ್ಭದಲ್ಲಿ ಖಂಡಿತವಾಗಿ ತಮ್ಮ ಸುತ್ತಮುತ್ತ ಏನ್ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಜಾಗೃತವಾಗ್ತಾರೆ ಮತ್ತು ಸಮಸ್ಯೆಗಳನ್ನು ಒಡ್ಡುವಂತಹ ಒಂದು ಪರಿಸ್ಥಿತಿಗೆ ತಮ್ಮನ್ನ ತಾವು ತೆರೆದುಕೊಳ್ಳೋದಿಲ್ಲ. ತಮ್ಮಿಂದ ಯಾವುದೇ ರೀತಿಯ ಸಮಸ್ಯೆಗಳು ಉಂಟಾಗದಲೇ ಇರೋ ರೀತಿಯಲ್ಲಿ ಎಚ್ಚರಿಕೆಯನ್ನು ವಹಿಸುವಂತಹ ಜನತೆಯನ್ನು ನಾವು ನೋಡ್ಲಿಕ್ಕೆ ಸಾಧ್ಯ ಆಗ್ತಾ ಹೋಗುವಂಥದ್ದು. ಮತ್ತೊಂದು ಕಾರಣ ಅಂತ ಹೇಳಿದ್ರೆ ಸಕಾರಾತ್ಮಕವಾಗಿ ಇರೋದಕ್ಕೆ ಪ್ರಯತ್ನವನ್ನ ಮಾಡುವಂಥದ್ದು. ನಾವು ಯಾವಾಗ ಸಕಾರಾತ್ಮಕ ಆಲೋಚನೆಗಳನ್ನ ಅಥವಾ ವರ್ತನೆಗಳನ್ನ ನಮ್ಮಲ್ಲಿ ನಾವು ತುಂಬಿಕೊಳ್ತಾ ಬರ್ತೀವೋ ಆಗ ನಮ್ಮಲ್ಲಿ ಸಾಮಾಜಿಕ ದುಷ್ಟತೆಯ ವಿರುದ್ಧ ಹೋರಾಡೋದಕ್ಕೆ ಸಾಕಷ್ಟು ಶಕ್ತಿಯನ್ನು ನಮ್ಮಲ್ಲಿ ನಾವು ತುಂಬಿಕೊಳ್ಳೋದಕ್ಕೆ ಸಾಧ್ಯವಾಗ್ತಾ ಹೋಗುತ್ತೆ. ಆಗ ನಾವು ಸಾಮುದಾಯಿಕವಾದಂತಹ ಒಂದು ಸಮಸ್ಯೆಗಳ ವಿರುದ್ಧ ಹೋರಾಟ ಮಾಡಲಿಕ್ಕೆ ನಮಗೆ ಖಂಡಿತವಾಗ್ಲೂ ಸಾಧ್ಯವಾಗ್ತಾ ಹೋಗುವಂಥದ್ದು. Being positive leads to being happy or becoming happy. Obviously, that being positive and being happy leads to problem-free situation. I cannot say, or we may not say that social-free situation, social problems-free situation or social problems-free society can be created, but then we can make an effort in bringing that kind of a situation, at least at the family level, where that may go towards the community level itself. So positive attitude fills a lot of energy in any individual to fight against any kind of social evil that is coming up. Another reason or another solution that we can try to give is social awareness campaigning. Individual can play a major role in prevention, elimination or minimization of the social problems. Here he or she can try to involve in social awareness campaigns at the local level or at the national or international level. This certainly leads to giving solution to the social problems. In the modern days, we are witnessing with the help of social media, so many efforts are being taken by individuals in order to give solution to the social problems. ಸಾಮಾಜಿಕ ಸಮಸ್ಯೆಗಳನ್ನ ತಡೆಗಟ್ಟೋದ್ರಲ್ಲಾಗಿರ್ಬಹುದು ಅಥವಾ ನಿರ್ಮೂಲನೆ ಮಾಡೋದ್ರಲ್ಲಾಗಿರ್ಬಹುದು ಅಥವಾ ಅವುಗಳನ್ನ ಕಡಿಮೆಗೊಳಿಸುವುದರಲ್ಲಾಗಿರಬಹುದು, ಯಾವುದೇ ಒಬ್ಬ ವ್ಯಕ್ತಿ ಒಂದು ಪ್ರಮುಖ ಪಾತ್ರವನ್ನ ನಿಭಾಯಿಸೋದಕ್ಕೆ ಖಂಡಿತವಾಗ್ಲೂ ಅಲ್ಲಿ ಸಾಧ್ಯವಾಗ್ತಾ ಹೋಗುತ್ತೆ. ಯಾವುದೇ ಒಬ್ಬ ವ್ಯಕ್ತಿ ಸ್ಥಳೀಯ ಮಟ್ಟದಲ್ಲಿ ಆಗಿರಬಹುದು ಅಥವಾ ರಾಷ್ಟ್ರ ಮಟ್ಟದಲ್ಲಿ ಆಗಿರಬಹುದು ಅಥವಾ ಅಂತಾರಾಷ್ಟ್ರ ಮಟ್ಟದಲ್ಲಿ ಆಗಿರಬಹುದು, ಸಾಮಾಜಿಕ ಜಾಗೃತಿ ಅಥವಾ ಸಾಮಾಜಿಕ ಅಭಿಯಾನಗಳಲ್ಲಿ ಭಾಗವಹಿಸುವುದರ ಮೂಲಕ ಸಮಸ್ಯೆಗಳಿಂದ ತನ್ನನ್ನು ತಾನು ಹೊರಗೆ ತೆಗೆದುಕೊಂಡು ಬರುವಂತಹದ್ದು ಮತ್ತು ಇತರರನ್ನ ಸಾಮಾಜಿಕ ಸಮಸ್ಯೆಗಳಿಂದ ಹೊರಗೆ ತೆಗೆದುಕೊಂಡು ಬರಲಿಕ್ಕೆ ಪ್ರಯತ್ನವನ್ನ ಮಾಡೋದು ಖಂಡಿತ ಸಾಧ್ಯವಾಗ್ತಾ ಹೋಗುತ್ತೆ. ಇತ್ತೀಚಿನ ದಿನಗಳಲ್ಲಿ ನಾವು ಈ ಸಾಮಾಜಿಕ ಜಾಲತಾಣಗಳ ಮೂಲಕ ಅನೇಕ ವ್ಯಕ್ತಿಗಳು ಅನೇಕ ರೀತಿಯ ಸಮಸ್ಯೆಗಳಿಗೆ ವಿಭಿನ್ನ ರೀತಿಯಲ್ಲಿ ಪರಿಹಾರ ಕ್ರಮಗಳನ್ನು ಸೂಚಿಸ್ತಾ ಇರುವಂತಹದ್ದನ್ನು ನಾವು ನೋಡ್ತಾ ಬರಬಹುದು. ಮತ್ತೊಂದು ಕಾರಣವನ್ನ ನಾವು ನೋಡೋದೇ ಆದ್ರೆ, ಯಾವುದೇ ಒಂದು ಸಮಸ್ಯೆಯನ್ನ ನಾವು ಬಗೆಹರಿಸಬೇಕು ಅಂತ ಹೇಳಿದ್ರೆ ನಮ್ಮಲ್ಲಿ ಒತ್ತಡ ಅನ್ನುವಂಥದ್ದು ಇರಬಾರದು. ಸೊ ಹಾಗಾದ್ರೆ ಆ ಒತ್ತಡ ನಿರ್ವಹಣೆಯನ್ನ ಮಾಡಲಿಕ್ಕೆ ಪೋಷಕರ ಮಾರ್ಗದರ್ಶನ ಬಹಳ ಪ್ರಮುಖವಾದಂಥದ್ದು. ಯುವ ಪೀಳಿಗೆಗೆ ಯಾವುದೇ ಸಮಸ್ಯೆಗಳನ್ನ ಪರಿಹಾರ ಮಾಡಬೇಕು ಅಂತ ಹೇಳಿದ್ರೆ ಈ ಒತ್ತಡ ನಿರ್ವಹಣೆ ಅನ್ನುವಂಥದ್ದು ಬಹಳ ಮುಖ್ಯವಾದಂತಹದ್ದು. ಹಾಗಾಗಿ ಪೋಷಕರು ಈ ನಿಟ್ಟಿನಲ್ಲಿ ಹೆಚ್ಚು ಹೆಚ್ಚು ಮಾರ್ಗದರ್ಶನವನ್ನ ನೀಡಿದ್ದೇ ಆದಲ್ಲಿ, ಆ ಯುವ ಪೀಳಿಗೆಯೂ ಸಹ ಅದನ್ನು ಸರಿಯಾದ ರೀತಿಯಲ್ಲಿ ಪಡೆದುಕೊಂಡಿದ್ದೇ ಆದಲ್ಲಿ ಮಗು ಅಥವಾ ಆ ವ್ಯಕ್ತಿ ಯಾವುದೇ ಒಂದು ರೀತಿಯ ಸಾಮಾಜಿಕ ಸಮಸ್ಯೆಗಳಿಗೆ ಪರಿಹಾರಗಳನ್ನ ನೀಡುವಂಥದ್ದು ಸುಲಭವಾಗ್ತಾ ಹೋಗುತ್ತೆ. ಆ ಜಟಿಲತೆಯಿಂದ ಹೊರಗೆ ಬರಲಿಕ್ಕೆ ಸಾಧ್ಯ ಆಗತ್ತೆ. ಇದನ್ನೇ ಕೌಶಲ್ಯ ಅಂತಾನೆ ನಾವು ಕರಿತಾ ಬರಬಹುದು.
Parental guidance to the younger generation plays a key role in stress management and solving the problems, because younger generation in the modern days, due to variously occupying themselves in various matters or in various issues, they are having lot of stress in their life. That stress may not allow them to solve the problems or exactly visualize the problem in a proper way. By taking the parental guidance, definitely any younger generation or any individual can visualize the social problem in a proper way, and then come out of that social stress or any kind of a personal stress, and then they can try to solve the problem that is existing in themselves or in and around them. The adverse effects of any seen situation can be imagined by that particular situation, and then they can give the solution to the problem. That is why this is the skill that has to be developed by any of the individual. So these are all the solutions that we can try to give it to the social problems, that to be minimized or to be reduced. And you can see what are all the books that we have referred in preparing this material for you. I wish you all the best for your examination. We, Deepa and Hema Nayak, thank you a lot. Thank you very much.